ಈ ಕಡೆ ಹೋದ್ರೆ ನೋಡಿ, ಈ ಕಡೆ ಚಿತ್ರದುರ್ಗ ಹಿರಿಯೂರು ಈ ಕಡೆ ರೋಡ್ ಹೋಗುತ್ತೆ. ಈ ಕಡೆ ಶಿರಾ ಆಯಿತು, ಶಿರಾ ತುಮಕೂರು ಅಂತ. ಆ ಕಡೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಈ ಕಡೆ ಇದೆ, ಈ ಕಡೆ ಸಿವಿಲ್ ಬಸ್ ಸ್ಟ್ಯಾಂಡ್ ಇದೆ. ಅದು ತುಮಕೂರು ರೂಟ್ ಇದು. ಶಿರಾ ಒಟ್ಟಿನಲ್ಲಿ ಸಿಟಿ ಸೆಂಟ್ರಲ್ಲೇ ಇದೆ. ಬಸ್ ಸ್ಟ್ಯಾಂಡ್ ಇಲ್ಲ, ಬಸ್ ಸ್ಟ್ಯಾಂಡ್ ಪಕ್ಕನೇ ಕೇವಲ ಒಂದು ತುಂಬ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇನೆ. ಈಗ ನೋಡಿ ಹಾಸ್ಪಿಟ್ಲ್ ಕಡೆ ಹೋಗ್ತಾ ಇದ್ದೀನಿ ನಾನು. ನೋಡಿ ಪೇಷಂಟ್ಗಳೆಲ್ಲ ಈ ಕಡೆಯಿಂದ ನೋಡಿ, ಇದು ಹತ್ಕೊಂಡು ಹೋಗ್ಬೇಕಿದು ಹಾಸ್ಪಿಟ್ಲಿಗೆ, ಇಲ್ಲಿಂದ ಮೇಲೆ ಹೋಗ್ಬೇಕಾಗುತ್ತೆ. ಎಲ್ರಿಗೂ ನಮಸ್ತೆ, ನಾನು ಜಯಶ್ರೀ ತುಮಕೂರಿಂದ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನೋಡಿ. ನಮಸ್ತೆ ಎಲ್ರಿಗೂ. ನೋಡಿ, ಇದು ಶ್ರೀ ಸಾಯಿ ಮೆಡಿಕಲ್ ಮತ್ತು ಸ್ಕ್ಯಾನಿಂಗ್ ಸೆಂಟರ್ ಅಂತ ಇದೆ. ಸಾಯಿ ಎಂಜಾರ ಸಿದ್ದೇಶ್ವರ ಅಸ್ತಮ ಮತ್ತು ಅಲರ್ಜಿ ಕ್ಲಿನಿಕ್ ಅಂತ ಇದೆ. ಸಾಯಿ ಭಾಗ್ಯ ಡೆಂಟಲ್ ಕ್ಲಿನಿಕ್ ಅಂತ ಇದೆ. ಮತ್ತು ಇದು ಸಾಯಿ ಮೆಡಿಕಲ್ ಮತ್ತು ಸ್ಕ್ಯಾನಿಂಗ್ ಸೆಂಟರ್ ಮತ್ತು ನರ್ಸಿಂಗ್ ಹೋಮ್ ಅಂತ ಇದೆ. ಈ ಹಾಸ್ಪಿಟ್ಲು ಇದು ನಮ್ಮ ಶಿರಾ ನಗರ ಏನಿದೆ, ಇದು ಹೃದಯ ಭಾಗದಲ್ಲಿದೆ. ಅಲ್ಲಿ ಆ ಕಡೆ ಹೋದರೆ ಬಸ್ ಸ್ಟ್ಯಾಂಡ್ ಬರುತ್ತೆ, ಈ ಕಡೆ ಇದು ಸಿವಿಲ್ ಬಸ್ ಸ್ಟ್ಯಾಂಡ್ ಬರುತ್ತೆ, ಈ ಕಡೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಬರುತ್ತೆ. ಆ ಬಸ್ ಸ್ಟ್ಯಾಂಡಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನಮ್ಮ ನರ್ಸಿಂಗ್ ಹೋಮ್ ಇದೆ. ಇದು ಸುಮಾರು 10 ವರ್ಷದಿಂದ ಇಲ್ಲಿ ನರ್ಸಿಂಗ್ ಹೋಮು ಇಲ್ಲಿ ನಡೆಸ್ತಾ ಇದ್ದಾರೆ ಇದು. ಮತ್ತು ಇನ್ನು ಈಗ ಇದ್ರ ಬಗ್ಗೆ ಎಲ್ಲ ಈಗ ನಾನು ತೋರಿಸ್ತೀನಿ, ಹೋಗೋಣ ಬನ್ನಿ. ತುಮಕೂರಿನ ಮರಳಯ್ಯ ಅವ್ರ ಮಗ ಡಾಕ್ಟರ್ ಲೋಹಿತ್ ಅವರು ಆರ್ಥೋಪೆಡಿಕ್ ಸರ್ಜನ್ನು. ಪ್ರತಿ ಮಂಗಳವಾರ ಇಲ್ಲಿಗೆ ಪೇಷಂಟ್ ನೋಡೋದಕ್ಕೆ ಬರ್ತಾರೆ. ನೋಡಿ, ಇಲ್ಲಿ ಪೇಷಂಟ್ಗಳೆಲ್ಲ ಕೂತಿದ್ದಾರೆ ನರ್ಸಿಂಗ್ ಹೋಮಲ್ಲಿ. ಇದು ಡಾಕ್ಟರ್ಸ್ಗಳೆಲ್ಲ ಯಾರ್ಯಾರು ಬರ್ತಾರೆ ಅಂತ ಅಂದ್ಬಿಟ್ಟು ಎಲ್ಲ ಇಲ್ಲಿ ಹಾಕಿದ್ದಾರೆ. ಸುಮಾರು 8 ಬೆಡ್ಗಳಿದೆ ಇಲ್ಲಿ. ಒಂದಿನಕ್ಕೆ ಬೆಡ್ ಚಾರ್ಜು 200 ರೂಪಾಯಿ ತೊಗೊತಾರೆ. ಮತ್ತು ಡಾಕ್ಟ್ರಿಗೆ ತೋರಿಸೋದಕ್ಕೆ ಕನ್ಸಲ್ಟೇಷನ್ ಫೀಸು 200 ರೂಪಾಯಿ ಇರುತ್ತೆ. ಇದು ಲ್ಯಾಬ್ ಸೆಕ್ಷನ್ನು ಶ್ರೀ ಸಾಯಿ ಸ್ಕ್ಯಾನಿಂಗ್ ಸೆಂಟರ್. ಇದು CBC ಮಿಷಿನ್ನು. ಏನು ಮಿಷಿನ್ನು? CBC. ಹಾಂ ಅಂದರೆ ಬ್ಲಡ್ CBC ಬ್ಲಡ್ ಕೌಂಟು, ಫೀವರು ಈ ಥರ ಚೆಕ್ ಮಾಡೋ ಮಿಷಿನ್ ಇದು. ಇದೇನೇನಿದೆ ನಿಮ್ಮದು ಮಾಡ್ರನ್ ಎಕ್ವಿಪ್ಮೆಂಟು? ಎಲ್ಲ ಇದೆ. ನಾವು ಡೆಂಗ್ಯೂ ಚೆಕ್ ಮಾಡ್ತೀವಿ, CBC, MP, ವೈಡರು, ಎಲೆಕ್ಟ್ರೋಲೈಟ್ಸು, ಥೈರಾಯ್ಡ್ ಚೆಕ್ ಮಾಡ್ತೀವಿ. ಎಲ್ಲ ರೀತಿ ಬ್ಲಡ್ ಚೆಕ್ ಮಾಡ್ತೀವಿ, ಪ್ರತಿಯೊಂದು ಬ್ಲಡ್ ಚೆಕ್ ಮಾಡ್ತೀವಿ. ಇದ್ರಾಗೆ ತುಂಬ ನುರಿತವಾದ ಹುಡುಗ ಇದ್ದಾನೆ ಲ್ಯಾಬ್ ಟೆಕ್ನಿಷಿಯನ್. ಇನ್ನೂ ಏನಾದರೂ ಬೇಕು ಅಂದರೆ ಬೇರೆ ಕಡೆ ಕಳಿಸಿ ಮಾಡಿಸ್ಕೊಡ್ತೀವಿ. ಚೆಕ್ ಮಾಡಿಸಿ ನೀವು ಇಲ್ಲಿ ಒಳಗೆ ಅವ್ರಿಗೆ ರಿಪೋರ್ಟ್ ತಲುಪೋ ಥರ ಮಾಡ್ತೀವಿ. ಓಕೆ, ನಮಸ್ತೆ ಸರ್. ಬೇಗ ಡಾಕ್ಟರ್ಗಳು ಎಲ್ಲ ಓಕೆ, ಥ್ಯಾಂಕ್ ಯು ಸರ್. ಸತ್ಯನಾರಾಯಣ, ನೀವೇ ಅಲ್ವಾ ಸರ್ ಇದು ಹಾಸ್ಪಿಟಲ್ನೆಲ್ಲ ನಡೆಸ್ತಾ ಇರೋದು? ಎಷ್ಟು ವರ್ಷದಿಂದ ನಡೆಸ್ತಿದ್ದೀರಾ ಸರ್? ಇದು ಹಾಸ್ಪಿಟಲ್ ಸ್ಟಾರ್ಟ್ ಆಗಿ ಒಂದು 1912 ಸ್ಟಾರ್ಟ್ ಆಗಿತ್ತು. 1912 ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ನಡೀತಿದೆ ಸ್ಕ್ಯಾನಿಂಗ್ ಅಲ್ಲಿ. ಏನೇನು ವ್ಯವಸ್ಥೆ ಇದೆ ಸರ್ ಇಲ್ಲಿ? ಅಲ್ಟ್ರಾಸೌಂಡ್ ಇದೆ, ಮತ್ತೆ ಎಕ್ಸ್ರೇ ಇದೆ, ಮತ್ತೆ ಎಕೋ ಮಾಡ್ತೀವಿ, 2D ಎಕೋ ಮಾಡ್ತೀವಿ ಇಲ್ಲಿ. ಮತ್ತೆ ಒಳ್ಳೆ ಲ್ಯಾಬ್ ಇದೆ, ಮತ್ತೆ ಕನ್ಸಲ್ಟೆಂಟ್ಸ್ ಎಲ್ಲ ಬರ್ತಾ ಇರ್ತಾರೆ, ಪ್ರತಿ ದಿನ ಹೋಗ್ಬಿಡ್ತಾರೆ. ನ್ಯೂರೋ ಫಿಸಿಷಿಯನ್ 4th ಸಂಡೇ ಬರ್ತಾರೆ every month. ಆಮೇಲೆ ಎಂಡೋಕ್ರೈನಾಲಜಿಸ್ಟು 4th ಸಂಡೇ ಬರ್ತಾರೆ ಅವರು. ಆಮೇಲೆ ಕಾರ್ಡಿಯಾಲಜಿಸ್ಟು ಮಂಗಳವಾರ ಮತ್ತು ಶುಕ್ರವಾರ ಬರ್ತಾರೆ. ಆಮೇಲೆ ಡಾಕ್ಟರ್ ಅಜಯ್ ಗೌಡ ಅಂತ ಹೇಳಿ, ಇವರು ಜನರಲ್ ಮೆಡಿಸಿನ್, ಇಂಟರ್ನಲ್ ಮೆಡಿಸಿನ್. ನಮಸ್ತೆ. ನಿಮ್ದು ಯಾವುದು ಸರ್? ನಮ್ದು ಇಲ್ಲೇ ಶಿರಾ. ಅಲ್ಲ, ನೇಟಿವ್ ಅರಸೀಕೆರೆ ಹೋಗ್ಬಿಡತ್ತಲ್ಲ. ನಿಮ್ಮ ತಂದೆಯವರ ಎಲ್ಲ ನಿಮ್ಮ ಊರಿನವರೆಲ್ಲ ನಮಗೆಲ್ಲ ಚೆನ್ನಾಗಿ ಗೊತ್ತು ಸರ್. ನಮಗೂ ಇವರು ರಿಲೇಟಿವ್ ಆಗಬೇಕು ಸ್ವಲ್ಪ ದೂರದಿಂದ.
ನಮಗೂ ಗೊತ್ತಿರ್ಲಿಲ್ಲ, ಇಲ್ಲಿ ಬಂದಾಗ ಗೊತ್ತಾಯ್ತು ಇವರು ನಮ್ ರಿಲೇಟಿವ್ ಅಂತ. ತುಂಬಾ ಸಂತೋಷ ಸರ್. ನಿಮ್ ಸೇವೆ ಯಾವಾಗ್ಲೂ ಜನರಿಗೆ, ನಮ್ಮ ಎಲ್ಲಾ ಜನರಿಗೂ ಸಿಗ್ಲಿ, ಒಳ್ಳೆ ಹೆಸರು ಮಾಡಿ. ಇಲ್ಲಿ ಹಾಸ್ಪಿಟ್ಲಿಗೆ ನೀವು ಯಾವಾಗಿಂದ ಬರ್ತಾ ಇದ್ದೀರಾ ಸರ್? ನಾನು ಒಂದು 1 ಮಂತ್ ಆಯ್ತು ಈಗ. ಏನು ಅಂತಂದ್ರೆ ಈಗ MD ಫಿಸಿಷಿಯನ್ ಅಥವಾ ಯಾವ್ದಾದ್ರು ಸ್ಪೆಷಾಲಿಟಿ ಬೇಕು ಅಂದ್ರೆ ಹಳ್ಳಿಯವರೆಲ್ಲ ತುಮಕೂರಿಗೆ ಹೋಗ್ಬೇಕು. ಸೊ ನಮ್ ಶಿರಾದಲ್ಲೇನೆ ಕೊಡ್ಬೋದಲ್ಲ ಫೆಸಿಲಿಟಿ ಅಂತ ನಾವು ಈಗ ಇಲ್ಲಿ ಬಂದು ಸರ್ವಿಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಈಗ ಡಾಕ್ಟರ್ ಆಗಿರೋರು ಎಲ್ಲ ಸ್ವಲ್ಪ ಸಿಟಿನಲ್ಲಿ ಇರಕ್ ಇಷ್ಟಪಡ್ತಾರೆ. ಒಳ್ಳೊಳ್ಳೆ ಹೈಟೆಕ್ ಹಾಸ್ಪಿಟ್ಲು, ಜಾಸ್ತಿ ಸ್ಯಾಲ್ರಿ. ಆಕ್ಚುಲಿ ನಾವು ನೋಡ್ದಂಗೆ ಎಲ್ರು ಸ್ವಲ್ಪ ಸಿಟಿನ ಪ್ರಿಫರ್ ಮಾಡ್ಕೊಂಡು ಬೆಂಗಳೂರು ಅವೆಲ್ಲ ಸ್ವಲ್ಪ ಸ್ಯಾಲ್ರಿನೂ ಜಾಸ್ತಿ ಇರುತ್ತೆ. ಆಮೇಲೆ ಅವರು ಸ್ಟಾರ್ಟ್ ಮಾಡೋದಕ್ಕಾಗ್ಲಿ ಮುಂದೆ ಫ್ಯೂಚರ್ಗೆ ಆಗ್ಲಿ ಅಂತ ಅಂದ್ಬಿಟ್ಟು ಆ ಕಡೆ ಇರೋದಕ್ಕೆ ಇಷ್ಟಪಡ್ತಾರೆ. ಆದ್ರೆ ನಮ್ಮೂರ್ನವರೇ ಅರಸೀಕೆರೆ ಅವರು ಡಾಕ್ಟರ್ ಯಾರು, ನಿಮ್ಮ ಹೆಸರು ಅಜಯ್ ಗೌಡ ಅವರು, ನಮಗೆ ಸ್ವಲ್ಪ ದೂರದಿಂದ ರಿಲೇಟಿವ್ ಆಗ್ಬೇಕು ಇವರು. ಇವರು ನೋಡಿ ನಮ್ಮ ಹಳ್ಳಿಗೆ ಬಂದು, ಅದು ನಮ್ಮ ಶ್ರೀ ಸಾಯಿ ಹಾಸ್ಪಿಟಲ್ ನಲ್ಲಿ ಇವರು ಎಲ್ಲ ನಮ್ಮ ರಿಲೇಟಿವ್ಗಳೇ ಆಗ್ಬೇಕು. ಇಲ್ಲಿ ಬಂದು ವರ್ಕ್ ಮಾಡ್ತಾ ಇದ್ದಾರೆ. ಇವರು ಮುಂದೆ ಒಳ್ಳೆ ಫ್ಯೂಚರ್ ಸಿಗ್ಲಿ, ಇವ್ರಿಗೂ ಮುಂದೆ ಒಳ್ಳೆ ಹೆಸರು ಮಾಡ್ಲಿ, ಎಲ್ಲ ನಮ್ಮ ಶಿರಾ ಜನತೆಗೆ ಎಲ್ಲಾದ್ರೂ ಇವ್ರ ಕಡೆಯಿಂದ ಒಳ್ಳೆ ಒಂದು ನಮ್ಮ ಸಾಯಿ ಹಾಸ್ಪಿಟ್ಲ್ ಕಡೆಯಿಂದ, ನಮ್ಮ ಡಾಕ್ಟರ್ ಕಡೆಯಿಂದ ಎಲ್ಲ ಒಳ್ಳೆ ಸರ್ವಿಸ್ ಸಿಗ್ಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಂತ ಇದ್ದೀನಿ. ಸರ್ ನೀವು ಏನು ಸ್ಪೆಷಲೈಸ್ ಸರ್? ನೀವು ನಂದು MBBS MD ಜನರಲ್ ಮೆಡಿಸಿನ್. ಸೊ ಫುಲ್ ಟೈಮ್ ಫಿಸಿಷಿಯನ್ ಆಗಿ ಈಗ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ಲೈಕ್ ಸೂಪರ್ ಸ್ಪೆಷಾಲಿಟಿ ಅವೈಲಬಿಲಿಟಿನೂ ಇದೆ. ಕಾರ್ಡಿಯಾಲಜಿಸ್ಟ್ ಬರ್ತಾರೆ, ನ್ಯೂರೋಲಜಿಸ್ಟ್, ಎಂಡೋಕ್ರೈನಾಲಜಿಸ್ಟ್, ಮತ್ತೆ ವಿಸಿಟಿಂಗ್ ಡಾಕ್ಟರ್ಸ್ ಇದ್ದಾರೆ, ಸರ್ಜರಿ ಬರ್ತಾರೆ. ಎಲ್ಲಾ ತರದ ಫೆಸಿಲಿಟೀಸ್ ಇಲ್ಲಿ ಕೊಡ್ತಿದ್ದಾರೆ ಈಗ. ಸೊ ಬೇರೆ ಕಡೆ ಹೋಗೋದೇನ್ ಬೇಕಿಲ್ಲ. ಶಿರಾ ಹಳ್ಳಿ ಕಡೆಯವರು ಇಲ್ಲೇ ಬಂದು ತೋರಿಸ್ಕೋಬಹುದು. ಅದೇ ದುಡ್ಡು ಅವ್ರು ಟ್ರಾವೆಲ್ ಮಾಡೋ ದುಡ್ಡು, ಅಲ್ಲಿ ಎಕ್ಸ್ಪೆನ್ಸ್ ಮಾಡೋ ದುಡ್ಡು, ಇಲ್ಲೇ ಬಂದು ತೋರಿಸ್ಕೊಂಡು ಕಡಿಮೆ ದುಡ್ಡಿಗೆ ಗುಣಮಟ್ಟದ ಟ್ರೀಟ್ಮೆಂಟ್ ಬೆಂಗಳೂರಿನಲ್ಲಿ ಸಿಗುವಂತ ಒಂದು ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ಇಲ್ಲೇ ಸಿಗುತ್ತೆ. ರೇಟು ಎಲ್ಲ ನೋಡ್ಕೊಂಡ್ರೆ ಅಲ್ಲಿದ್ದು ಇಲ್ಲಿದ್ದಕ್ಕೆ ಇಲ್ಲಿ ಕಡಿಮೆನೆ ಕಂಪೇರ್ ಮಾಡಿದ್ರೆ ಇಲ್ಲೇ ತೋರಿಸ್ಕೋಬಹುದು. ಏನು ಬೇಕಾಗಿಲ್ಲ. ಹೌದು, ಫಾಲೋ ಅಪ್ ಇಲ್ಲೇ ಆಗುತ್ತೆ. ಇಲ್ಲೇ ತೋರಿಸ್ಕೊಂಡು ಇಲ್ಲೇ ಟ್ರೀಟ್ಮೆಂಟ್ ಮಾಡ್ಕೋಬಹುದು. ಲ್ಯಾಬ್ ರಿಪೋರ್ಟ್ ಸಿಗುತ್ತೆ, ರೇಡಿಯೋಲಜಿ ಇದೆ, ಅಲ್ಟ್ರಾಸೌಂಡ್ ಮಾಡ್ತಾರೆ, ಲ್ಯಾಬ್ಸ್ ಆಲ್ಮೋಸ್ಟ್ ಎಲ್ಲಾ ತರದ್ದು ರಿಪೋರ್ಟಿಂಗ್ಸ್ ನಡೆಯುತ್ತೆ. ಮತ್ತೆ ಅಡ್ಮಿಷನ್ಸ್ ಇದೆ, 10 ಬೆಡೆಡ್ ಅಡ್ಮಿಷನ್ಸ್ ಇದೆ. ಆಲ್ಮೋಸ್ಟ್ ಲೈಕ್ ಇದ್ದೇ ಇರ್ತಾರೆ ಅಡ್ಮಿಷನ್ಸ್, ವಾರದಲ್ಲಿ 1-2-3 ಅಡ್ಮಿಷನ್ಸ್ ಇರುತ್ತೆ. ಸೊ ಎಲ್ಲ ಇಲ್ಲೇ ಸಿಗುತ್ತೆ, ಇಲ್ಲೇ ಎಲ್ಲ ತೋರಿಸ್ಕೋಬಹುದು. ಅಷ್ಟು ದೂರ ಹೋಗೋದ್ಕಿನ್ನ ಒಳ್ಳೆ ಸರ್ವಿಸ್ ಅಂತೂ ಕೊಡ್ತೀವಿ ಮೇಡಮ್ ಜನಗಳಿಗೆ. ಅಂದ್ರೆ ಅವ್ರೀಗ ಬೆಂಗಳೂರು ತುಮಕೂರು ಹೋಗಿ 2-3 ದಿನ ಟೈಮ್ ವೇಸ್ಟ್ ಮಾಡ್ಕೊಂಡು ಅವ್ರದ್ದು ದಿನ ಕೂಲಿ ಹೋಗುತ್ತೆ. ಅದಕ್ಕಿನ್ನ ಇಲ್ಲಿ 1 ದಿನ ಬಂದು ಅರ್ಧ ದಿನದಲ್ಲೇ ತೋರಿಸ್ಕೊಂಡು ಹೋಗ್ಬೋದು. ಹೌದು ಸರ್. ನಾನು ನಮ್ದು ಬರ್ಗೂರ್ ಪಕ್ಕ ಎಲ್ಪೇನಹಳ್ಳಿ ನಾವು ನೋಡಿದೀವಲ್ವಾ, ಜನರಿಗೆಲ್ಲ ಈ ಕಡೆ ನಮ್ಮ ಶಿರಾ ಕಡೆ ಜನರಿಗೆಲ್ಲ ಸ್ವಲ್ಪ ತುಂಬಾನೇ ತೊಂದರೆ ಸರ್. ಅಂದ್ರೆ ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು ನಮ್ಮ ಜನರಿಗೆ. ಎಲ್ಲ ವ್ಯವಸಾಯ ಮಾಡ್ಕೊಂಡೆ ಜೀವನ ಮಾಡೋದು. ಅದರಲ್ಲಿ ಅವ್ರ ಫ್ಯಾಮಿಲಿನಲ್ಲಿ ಒಬ್ಬೊಬ್ರು ಸಿಟಿನಲ್ಲಿ ಈಗೀಗ ಕೆಲಸಗಳಿಗೆ ಸೇರ್ಕೊಂಡು ಸ್ವಲ್ಪ ಅನುಕೂಲವಾಗಿ ಇದ್ದಾರೆ ಅಂತ ಈಗೀಗ ಸ್ವಲ್ಪ ನಡೀತಾ ಇರೋದು. ಬೇರೆ ಇನ್ನು ಸ್ವಲ್ಪ ಕೆಳವರ್ಗದ ಜನಗಳನ್ನು ತುಂಬಾನೇ ಜನ ನಮ್ಮ ಶಿರಾ ಸೈಡ್ ಇರೋದ್ರಿಂದ ಈಗ ಕೆಲವರು ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋರು ಹೋಗ್ತಾರೆ. ಇನ್ನು ಕೆಲವರು ಇಲ್ಲ, ನಮಗೆ ಪ್ರೈವೇಟ್ ಹಾಸ್ಪಿಟ್ಲನ್ನೇ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಬರ್ತಾರೆ. ಹಂಗಂತ ಅಂದ್ಬಿಟ್ಟು ಅವರಿಗೆ ಜಾಸ್ತಿ ಖರ್ಚು ಮಾಡೋಷ್ಟು ದುಡ್ಡುಗಳು ಇರೋದಿಲ್ಲ. ಅಂಥದ್ರಲ್ಲಿ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಸಾಯಿ ಹಾಸ್ಪಿಟ್ಲು ಒಳ್ಳೆ ಸೇವೆ ಕೊಡ್ತಾರೆ ಅಂತ ನಾವು ಖಂಡಿತವಾಗ್ಲೂ ಹೇಳ್ಬೋದು ಸರ್. ನಾವು ಸ್ವಲ್ಪ ಎಲ್ಲ ವಯಸ್ಸಾದವ್ರಿಗೆಲ್ಲ ಹೆಚ್ಚಿಗೆ ಸೇವೆ ಮಾಡ್ತೀವಿ ಮೇಡಮ್. ಏನಾದ್ರೂ ಸ್ವಲ್ಪ ಕನ್ಸೆಷನ್ ಇದೆಯಾ ಸರ್? ಇದೆ ಮೇಡಮ್, ಕನ್ಸೆಷನ್ ಎಲ್ಲ ಕೊಡ್ತೀವಿ ಜನಗಳಿಗೆ. ನಾವು ಅಲ್ಟಿಮೇಟ್ಲಿ ಅಂದ್ರೆ ದುಡ್ಡು ಆಮೇಲೆ, ಸರ್ವಿಸ್ ಫಸ್ಟ್ ನಮ್ದು, ದುಡ್ಡು ಆಮೇಲೆ. ಕೆಲವು ಹಾಸ್ಪಿಟ್ಲ್ ಪೇಪರ್ ನ್ಯೂಸ್ ಎಲ್ಲ ನೋಡ್ತಾ ಇರ್ತೀವಿ, ವಿಪರೀತ ಬಿಲ್ಗಳು ಮಾಡ್ಬಿಡ್ತಾರೆ. ಆಮೇಲೆ ಇದು ಏನು ಕಾಯಿಲೆ ಇರುತ್ತೋ ಬಿಡುತ್ತೋ ಅದಿದೆ ನೋಡ್ತೀವಿ ಅಂತಾನೆ. ಈ ಕೊರೋನಾ ಟೈಮು ಅಲ್ಲೆಲ್ಲ ನೋಡ್ಬಿಟ್ಟಿದೀವಿ ನಾವು. ತುಂಬಾನೇ ಕೆಲವು ಫ್ರಾಡ್ ಅದು ಇದನ್ನು ನಡೆಯುತ್ತೆ ಸರ್. ಅಂಥದ್ರಲ್ಲಿ ನೀವೆಲ್ಲ ವಾಲಂಟ್ರಿ ಆಗಿ ನಮ್ಮ ಒಂದು ಗ್ರಾಮಾಂತರ ಜನತೆಗೆ ನಿಜವಾಗ್ಲೂ ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ. ಇದು ಹೀಗೆ ಮುಂದುವರಿಲಿ. ಇನ್ನೇನಾದ್ರೂ ನಮ್ಮ ಶಿರಾ ಜನತೆಗೆ ಏನಾದ್ರೂ, ನಮ್ಮ ಶಿರಾ ಸುತ್ತಮುತ್ತಲಿನ ಹಳ್ಳಿ ಜನಗಳಿಗೆ ಏನಾದ್ರೂ
ನಿಮಗೆ ಹೇಳೋದಾದ್ರೆ ನಿಮ್ಮ ಹಾಸ್ಪಿಟ್ಲ್ ಬಗ್ಗೆ ಇನ್ನೇನಾದ್ರು ಇದ್ರೆ ಹೇಳಿ ಸರ್. ಮೇಡಮ್, ನಮ್ಮ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ತರ ಫೆಸಿಲಿಟೀಸ್ ಇರೋದ್ರಿಂದ ಜನ ತುಮಕೂರು ಬೆಂಗಳೂರಿಗೆ ಹೋಗೋಂತ ಅವಶ್ಯಕತೆ ಇಲ್ಲ ಮೇಡಮ್. ಖಂಡಿತವಾಗಿ ಹೇಳ್ತೀರಾ, ಇಲ್ಲೇ ಸಿಗುತ್ತೆ. ಆಮೇಲೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಕ್ಯಾಶುಯಾಲಿಟಿ ಎಮರ್ಜೆನ್ಸಿ ಮೆಡಿಸಿನ್ ಮಾಡ್ತೀವಿ. ಇದೇ ಬಿಲ್ಡಿಂಗ್ ಎಲ್ಲ ಮಾಡ್ತೀವಿ. ಸೊ ಅದು ಉಪಯೋಗ ಕೂಡ ಜನ ಮಾಡ್ಕೋಬಹುದು. 24 ಅವರ್ಸ್ ಸರ್ವಿಸ್ ಕೊಡ್ತೀವಿ ಜನಗಳಿಗೆ. ಸೊ ಎಕನಾಮಿಕ್ ಒಂದು ತುಂಬಾ ಕಾಂಪಿಟೇಟಿವ್ ರೇಟ್ ಅಲ್ಲಿ ಒಳ್ಳೆ ಸರ್ವಿಸ್ ಅಂತ ಕೊಡ್ತೀವಿ ಜನಗಳಿಗೆ. ಅಷ್ಟೊಂದು ನಾವು ಆಶ್ವಾಸನೆ ಕೊಡ್ತೀವಿ. ತೀರಾ ತೊಂದ್ರೆ ಹಂಗೆ ಹಿಂಗೆ ಅಂದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊತೀರಾ? ಮಾಡ್ಕೊತೀವಿ ಹಾಗೆಲ್ಲ ಮಾಡ್ಕೊತೀವಿ. ಹೌದು ಸರ್, ಈಗ ನಮ್ದು ಇಷ್ಟೊಂದು ದೊಡ್ಡ ಸಂಸ್ಥೆ ನಡೀತಾ ಇರ್ಬೇಕಾದ್ರೆ ತೀರಾ ತೊಂದರೆಲಿರೋರಿಗೆ ಅವ್ರಿಗೆ ಏನಾದ್ರು ಒಂದ್ ಸ್ವಲ್ಪ ಮಾಡಿದ್ರೆ ಸ್ವಲ್ಪ ಜನ ನೆನೆಸ್ಕೊಂತಾರೆ ಸರ್. ಅದು ದೇವ್ರ ಸೇವೆ, ಏನೋ ಜನಸೇವೆ ಜನಾರ್ದನ ಸೇವೆ ಅಂತ ಅಂದ್ಬಿಟ್ಟು ನೀವು ಗೌರ್ಮೆಂಟ್ ಇದ್ರಲ್ಲಿ ಬೋರ್ಡ್ ಇರುತ್ತೆ, ನಮ್ಮ ಹಾಸ್ಪಿಟಲ್ ಅವರು ಅದನ್ನ ಅಳವಡಿಸ್ಕೊಂಡು ನೀವು ಖಂಡಿತ ಮಾಡ್ತಾ ಇಲ್ಲ. ನಮ್ಗೆ ಆ ತರ ಗೊತ್ತಾಗಿದ್ದಕ್ಕೇನೆ ನಾವು ಬಂದು ಇದನ್ನ ಮಾತಾಡಿಸ್ತಾ ಇರೋದು ಸರ್. ಖಂಡಿತ ನೀವು ಈ ತರ ಮಾಡ್ಕೊಂಡು ಹೋಗಿ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ನಾನು ಕೂಡ ಹಾರೈಸ್ತೀನಿ ಸರ್. ತುಂಬಾ ಧನ್ಯವಾದಗಳು. 7 ವರ್ಷದಿಂದ ಇದೆ. ನಿಮ್ಮ ಹೆಸರು ಸರ್? ನಿಮ್ಮೂರು ಸರ್? ನಮ್ದೂರು ರೊಳ್ಳ, ಆಂಧ್ರ ಹತ್ರ. ಇಲ್ಲಿಂದ 35 ಕಿಲೋಮೀಟರ್. ಮತ್ತೆ ದಿನ ಬೆಳಗ್ಗೆ ಬಂದು ಸಂಜೆ ಬೆಳಗ್ಗೆ ಒಂದು ಸಾಯಂಕಾಲ ಒಂದು 6 ಗಂಟೆ 7 ಆಗುತ್ತೆ, ಒಂದಿನ 10 ಲೇಟ್ ಆಗುತ್ತೆ. ಪೇಷಂಟ್ 9, 10 ಆಗುತ್ತೆ. ನಿಮಗೆ ಇಲ್ಲಿ ಓನರು, ಹಾಸ್ಪಿಟ್ಲು, ಡಾಕ್ಟ್ರು ಇದೆಲ್ಲ ಏನು ಅನ್ಸುತ್ತೆ ಸರ್? ನಮಗೇನು ಪ್ರಾಬ್ಲಮ್ ನಮಗೆ ಚೆನ್ನಾಗಿದೆ. ಎಲ್ಲ ನಮ್ಮದೇ ಒಂಥರ ಸ್ವಂತ ಹಾಸ್ಪಿಟ್ಲು ಮಾಡ್ತಾ ಇದ್ದೀವಿ. ನಾವು ವರ್ಕರ್ ಅಂತ ಏನಿಲ್ಲ, ಎಲ್ಲ ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿ ಇದ್ದಂಗೆ ಇರ್ತೀವಿ. ಡಾಕ್ಟರ್ಸ್ಗೂ ಸೇಮ್ ಇಂದು ಪೇಷಂಟ್ ಹತ್ರ ಎಲ್ಲ ಅದೇ ಥರ ಇರ್ತೀವಿ. ಹಾಸ್ಪಿಟ್ಲಲ್ಲೆಲ್ಲ ಚೆನ್ನಾಗಿದೆ ವ್ಯವಸ್ಥೆ? ಎಲ್ಲ ವ್ಯವಸ್ಥೆ ಇದೆ ಮೇಡಮ್. ಆಲ್ಮೋಸ್ಟ್ ಎಮರ್ಜೆನ್ಸಿಯಿಂದ ಹಿಡಿದು ಎಲ್ಲ ವ್ಯವಸ್ಥೆ ಇದೆ. ಲ್ಯಾಬು ಮತ್ತು ಪೇಷಂಟ್ ಕೇರ್ ಎಲ್ಲ ಚೆನ್ನಾಗಿದೆ. ನೀವು ಈ ಸಂಸ್ಥೆನಲ್ಲಿ ಒಬ್ಬರಾಗಿ ವರ್ಕರ್ ಅಂತಲ್ಲ, ನೀವು ಕೂಡ ಒಬ್ಬ ಸಂಸ್ಥೆಯ ಒಬ್ಬ ಒಡನಾಡಿಯಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಲ್ವಾ ಸರ್? ಪೇಷಂಟ್ಗಳೆಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಎಲ್ಲ ತೊಂದರೆ ಪೇಷಂಟ್ ರಿಸೀವಿಂಗ್ ಆಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದು ನಮ್ಗೆ ಅನುಕೂಲವಾಗಿದೆ. ಬಸ್ ಸ್ಟ್ಯಾಂಡ್ ಹತ್ರ ಇರೋದು ಎಲ್ಲರಿಗೂ ಕನ್ವೀನಿಯಂಟ್ ಆಗಿದೆ. ಡಾಕ್ಟರ್ಸ್ ಇಲ್ಲಿ ಆಲ್ಮೋಸ್ಟ್ 80% ಎಲ್ಲ ಡಾಕ್ಟರ್ಸ್ ಬರ್ತಾರೆ. ಪ್ರತಿ ದಿನ ಒಬ್ಬರು ಡಾಕ್ಟರ್ ಸ್ಪೆಷಲಿಸ್ಟ್ ಇರ್ತಾರೆ. ಹಾರ್ಟ್ ಸ್ಪೆಷಲಿಸ್ಟ್ ಆಗ್ಬೋದು, ನ್ಯೂರಾಲಜಿ ಮತ್ತು ಗೈನಿಕ್ ಆಗಿರ್ಬೋದು, ಆರ್ಥೋ ಎಲ್ಲರೂ ಅವೈಲೇಬಲ್ ಇದ್ದಾರೆ. ಇವಾಗ ಪ್ರೆಸೆಂಟ್ ಮೊನ್ನೆ ಲಾಸ್ಟ್ 2 ಮಂತ್ಸಿಂದ ಅಜಯ್ ಗೌಡ್ರ ಫಿಸಿಷಿಯನ್ ಒಬ್ಬರು ನಮ್ಮಲ್ಲಿದ್ದಾರೆ. ಅವ್ರು ರೆಗ್ಯುಲರ್ ಆಗಿರ್ತಾರೆ. ಇನ್ನು ಮಾಮೂಲು ಪೇಷಂಟ್ ಕನ್ವೀನಿಯನ್ಸ್ ಬಿಟ್ಟು ಆನ್ ಕಾಲ್ ಪೇಷಂಟ್ಸ್, ಆನ್ ಕಾಲ್ ಡಾಕ್ಟರ್ಸ್ ಎಲ್ಲ ಬರ್ತಾರೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಕಾರ್ಡಿಯಾಲಜಿಸ್ಟ್ ಅವೈಲಬಿಲಿಟಿ ಇರ್ತಾರೆ. ಪ್ರತಿ ಬುಧವಾರ ಯೂರಾಲಜಿಸ್ಟ್ ಇರ್ತಾರೆ. ಮತ್ತು ಗುರುವಾರ ಸೋಮವಾರ ಡಾಕ್ಟರ್ ಇನ್ನೊಬ್ಬರು ಸರ್ಜನ್ ಒಬ್ಬರು ಬರ್ತಾರೆ. AED ಸ್ಪೆಷಲಿಸ್ಟ್ ಇರ್ತಾರೆ. ಡಾಕ್ಟರ್ಸ್ ಮೈನ್ ಇಲ್ಲಿ ನಮಗೆ ಪ್ರೆಸೆಂಟ್ ಅಜಯ್ ಗೌಡ್ ಒಬ್ಬರು ಇರ್ತಾರೆ ರೆಗ್ಯುಲರ್ ಆಗಿ. ನಮ್ಗೆ ಆನ್ ಕಾಲ್ ಡಾಕ್ಟರ್ಸ್ ಎಲ್ಲ ಬಂದು ಹೋಗ್ತಾರೆ. ನಮ್ಗೆ ಯಾರು ಏನು ಪೇಷಂಟ್ ಇವಾಗ ಸಪೋಸ್ ಯಾರನ್ನೊಬ್ರು ಸ್ವಲ್ಪ ಯಾರನ್ನೋ ಬಂದರು, ಅವ್ರಿಗೆ ಪೇಷಂಟ್ ನೋಡಿಸ್ತೀವಿ. ಯಾರೊಬ್ರು ಕಾಲು ಕೈ ಮುಟ್ಕೊಂಡು ಹಾಕ್ತಾರೆ, ಆರ್ಥೋ ಮೂಳೆ ಬೇಕು ಬಂದರು, ಅವರು ಬರ್ತಾರೆ ಡಾಕ್ಟರ್ ಬಂದು ನೋಡೋ. ಮತ್ತು ಇಲ್ಲಿ ಬಂದಿರೋಂತಕ್ಕಂಥ ಪೇಷಂಟ್ನ ನೋಡಿಸ್ತಾ ಕಳಿಸಲ್ಲ. ಅವ್ರಿಗೆ ಏನು ನೀಡಿರುತ್ತೋ ಅದನ್ನ ನೀಡ್ತು ಮಾಡಿ ನಾವು ಇಲ್ಲಿಂದ ಕಳಿಸ್ತೀವಿ ಅಂತ ಗ್ಯಾರಂಟಿ. ಹೌದು. ಇಲ್ಲಿ ಇವಾಗ ಸಪೋಸ್ ಯಾರಾದರೂ ಒಬ್ರು ನಮಗೆ ಇವಾಗ ಇಲ್ಲಿ ನಮ್ಮಲ್ಲಿ ಒಬ್ರು ಡಾಕ್ಟರ್ ಬರಲ್ಲ, ಒಬ್ರು ಯಾರೋ ಒಬ್ರು ಬಂದರು. ಸೊ ಅವ್ರಿಗೆ ನಮ್ಮನ್ನೇ ಅಂತ ಕೂತ್ಕೊಂಡು ಬಂದಿರ್ತಾರೆ. ಅಂತೂ ಕೂಡ ನಾವು ಯಾರೋ ಡಾಕ್ಟರ್ ಕರೆಸಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿಸಿ ಕಳಿಸ್ತೀವಿ. ಮಕ್ಕಳ ಡಾಕ್ಟ್ರಿಂದ ಹಿಡಿದು ಎಲ್ಲ ಡಾಕ್ಟರ್. ಇವಾಗ 24/7 ಇವಾಗ ರೇಡಿಯಾಲಜಿಸ್ಟ್ ಇರುತ್ತೆ. ಆಂಬುಲೆನ್ಸ್ ಅವೈಲಬಿಲಿಟಿ ಇದೆ. ನಾವು ಇನ್ನೊಬ್ರು ಟೈಪ್ ಮಾಡ್ಕೊಂಡಿದ್ದೀವಿ. ಆಂಬುಲೆನ್ಸ್ ವ್ಯವಸ್ಥೆ ಬರಕ್ಕಾಗೋದಿಲ್ಲ ಅಂತ ಫೋನ್ ಮಾಡಿದ್ರು ತುಂಬಾ ಸಂತೋಷ ಸರ್. ಹಿಂಗೆ ನಡೀಲಿ ನಿಮ್ದು ಹಾಸ್ಪಿಟ್ಲು. ಓಕೆ ಸರ್, ಥ್ಯಾಂಕ್ ಯು. ಚೆನ್ನಾಗಿದೀಯಾ? ನಾನು ಚೆನ್ನಾಗಿದ್ದೀನಿ. ನೀನು ಬಾ ಅಂದೆ, ಈಗ ಬ್ಯಾಂಕ್ ಹತ್ರ ಬಂದಿದ್ದೆ. ಬಾ ಅಂತ
ಅಂತ ಅಂದಿದ್ದಕ್ಕೆ ನೋಡಿ ನಾನು ಬಂದ ಇದ್ದೀನಿ. ನೋಡಿ ಇವರು ಕಾಂತಲಕ್ಷ್ಮಿ ಅಂತ ಅಂದ್ಬಿಟ್ಟು ತುಮಕೂರಿನವರು. ಮಧುಗಿರಿ ಹತ್ರ ಯಾವ ನಿಮ್ದು? ರಂಗನಪಾಳ್ಯ ರಂಗನಪಾಳ್ಯ ಅಂತ ಅಂದ್ಬಿಟ್ಟು ಇವರು ಮಾತೃಭೂಮಿ ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷರು. ಇವರು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದಾರೆ? ನಡೆಸ್ತಾ ಇದ್ದಾರೆ. ಅದ್ರ ಜೊತೆಗೇನೆ ಇವರು ಮೊದಲು ಬೆಂಗಳೂರಿನಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ರು. ಜೊತೆಗೆ ಟ್ರಸ್ಟ್ ಅನ್ನು ಕೂಡ ಓಪನ್ ಮಾಡ್ಕೊಂಡು ಟ್ರಸ್ಟ್ ಕೂಡ ನಡೆಸ್ಕೊಂಡು ತುಂಬಾ ಸಮಾಜಮುಖಿ ಕೆಲಸಗಳನ್ನು ಕೂಡ ಇವ್ರು ಮಾಡ್ಕೊಂಡ್ ಬಂದಿದ್ದಾರೆ. ಅದ್ರ ಜೊತೆಗೆ ಈಗ ಶ್ರೀ ಸಾಯಿ ಹಾಸ್ಪಿಟಲ್ ನಲ್ಲೂ ಕೂಡ ಇವರು ತಮ್ಮ ಒಂದು ಸೇವೆಯನ್ನ ಈಗ ಸಲ್ಲಿಸ್ಕೊಂಡು ಒಂದ್ 2-3 ವರ್ಷದಿಂದ ಮಾಡ್ತಾ ಇದ್ದಾರೆ. ಈಗ ಇವರು ಈ ಹಾಸ್ಪಿಟಲ್ ನಲ್ಲಿ ಒಬ್ಬ ಏನು ಒಡನಾಡಿಯಾಗಿ ಅಥವಾ ಒಂದು ಪಾರ್ಟ್ನರ್ಶಿಪ್ ಅಂತ ಹೇಳ್ಬೋದು, ಇವರು ಕೂಡ ಇದನ್ನ ನಡೆಸ್ಕೊಂಡ್ ಬರ್ತಾ ಇರೋರು. ನೀವು ಅಂದ್ರೆ ನೀವು ಬೇರೆ ಅದು ಟ್ರಸ್ಟ್ ಎಲ್ಲ ಮಾಡ್ತಾ ಇದ್ರಲ್ಲ, ಎಲ್ಲ ಬಿಟ್ಬಿಟ್ಟು ಇದು ಯಾವ ತರ ನಿಮಗೆ ಗೊತ್ತಾಯ್ತು? ಎಲ್ಲ ಇದು ಹಿಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲ ಭಗವಂತ ಕೃಪೆಯಿಂದ ಬಂದಿದ್ದು. ಅದಕ್ಕೆ ಎಲ್ಲಾ ರೀತಿ ಸಪೋರ್ಟ್ ಅವರು ತಂದೆ ತಮ್ಮ ನಿಂತ್ಕೊಂಡು ಅವ್ರೆಲ್ಲಾ ರೀತಿ ಸಪೋರ್ಟ್ ಮಾಡ್ತಿರೋದು. ಯಾರು? ಸತ್ಯನಾರಾಯಣ ಅವ್ರ ಹಿಂದೆ ನಾವು ಬಂದಿದ್ದೀವಿ ಅಷ್ಟೇ. ತುಂಬಾ ಕಷ್ಟಜೀವಿ. ನಾವು ನೋಡ್ದಂಗೆ ಇವರು ಕಾಂತಲಕ್ಷ್ಮಿಯವರು ಭಾರಿ ಶ್ರಮಜೀವಿ, ಕಷ್ಟಜೀವಿ, ಮತ್ತೆ ಸಮಾಜಮುಖಿ ಕೆಲಸ ಮಾಡೋರು ಅಂತ ಹೇಳ್ಬೋದು. ಇಂಥವ್ರು ಈ ಶ್ರೀ ಸಾಯಿ ಹಾಸ್ಪಿಟಲ್ ನಲ್ಲಿ ಇವರು ಒಬ್ಬ ಪಾರ್ಟ್ನರ್ ಆಗಿ ಈಗ ವರ್ಕ್ ಮಾಡ್ಕೊಂಡು ಸೇರ್ಕೊಂಡು ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ನಿಮ್ಮ ಇವರ ಒಂದು ಕೋರಿಕೆ ಮೇರೆಗೆ ನಾನು ಕೂಡ ಇದು ಹಾಸ್ಪಿಟಲ್ ಬಗ್ಗೆ ಇದೊಂದು ವಿಡಿಯೋ ಮಾಡಬೇಕು ಅಂತ ಹೇಳಿ ಇವತ್ತು ನಾನು ಬಂದಿದ್ದು. ನಿಮ್ಮ ಹಾಸ್ಪಿಟ್ಲು ಬಗ್ಗೆ ಏನ್ ಹೇಳ್ತೀಯ ಕಾಂತಲಕ್ಷ್ಮಿ? ಅಕ್ಕ, ನಮ್ಮ ಹಾಸ್ಪಿಟಲ್ನಲ್ಲಿ ಎಲ್ಲ ರೀತಿ ಫೆಸಿಲಿಟೀಸ್ ಸಿಗುತ್ತೆ. ಬೆಳಗ್ಗೆ 9ರಿಂದ ಸ್ಕ್ಯಾನಿಂಗ್ ಅವೈಲಬಿಲಿಟಿ ಇರುತ್ತೆ. ಒಳ್ಳೆ ಲ್ಯಾಬ್ ಇದೆ, ಒಳ್ಳೆ ಸಿಸ್ಟರ್ ಇದ್ದಾರೆ, ಸ್ವಲ್ಪ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ ಇಲ್ಲಿ. ಮತ್ತೆ ಆನ್ಕಾಲ್ ನಮ್ಗೆ ಯಾವ ಡಾಕ್ಟರ್ ಬೇಕಾ ಅವತ್ತು ಆ ಡಾಕ್ಟರ್ ಬರ್ತಾರೆ. ವೀಕ್ಲಿ 2 ಡೇಸು ಸರ್ಜನ್ ಬರ್ತಾರೆ. ವೀಕ್ಲಿ 1 ಡೇ ENT ಡಾಕ್ಟರ್ ಬರ್ತಾರೆ. ವೀಕ್ಲಿ 2 ಡೇಸು ಕಾರ್ಡಿಯಾಲಜಿಸ್ಟ್ ಬರ್ತಾರೆ. ಪ್ರತಿದಿನ ರೇಡಿಯಾಲಜಿಸ್ಟ್ ಇರ್ತಾರೆ. ಪ್ರತಿದಿನ ಬೆಳಗ್ಗೆ 9ರಿಂದ ರಾತ್ರಿ 7 ಗಂಟೆವರೆಗೂ MD ಫಿಸಿಷಿಯನ್ ಡಾಕ್ಟರ್ ಅಜಯ್ ಗೌಡ ಅಂತ ಇರ್ತಾರೆ. ಎಲ್ಲ ರೀತಿ ಫೆಸಿಲಿಟಿ ಸಿಗುತ್ತೆ ನಮ್ಮ ಕಾಂತಲಕ್ಷ್ಮಿ ಅವರು ಈ ಹಾಸ್ಪಿಟಲನ್ನ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ನಮಗೂ ಕೂಡ ಸಂತೋಷ. ನಮ್ಮ ಒಬ್ಬ ಫ್ರೆಂಡು ಈ ರೀತಿ ಒಂದು ಶಿರಾದಲ್ಲಿ ನಡೀತಾ ಇರೋಂಥ ಒಂದು ಹಾಸ್ಪಿಟಲನ್ನ ನಡೆಸ್ಕೊಂಡ್ ಬರ್ತಾ ಇರೋದು ನಮ್ಮೆಲ್ಲರಿಗೂ ಒಂದು ಖುಷಿಯ ವಿಷಯ. ಇದು ಇವರು ಮುಂದೆ ಕೂಡ ಇದೇ ರೀತಿ ಹಾಸ್ಪಿಟ್ಲ್ ಚೆನ್ನಾಗಿ ನಡ್ಕೊಂಡು ಹೋಗ್ಲಿ, ಹಾಸ್ಪಿಟ್ಲಿಗೆ ಒಳ್ಳೆ ಹೆಸರು ಬರಲಿ, ಇವರು ಕೂಡ ಚೆನ್ನಾಗಿ ಬೆಳೀಲಿ, ಒಳ್ಳೆ ಹೆಸರು ಬರಲಿ ನಮ್ಮ ಶಿರಾಕಿ ಹಾಸ್ಪಿಟ್ಲಿಂದ ಅಂತ ಅಂದ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಇನ್ನೇನಾದರೂ ಹೇಳ್ಬೇಕು ಅನ್ನೋದಿದ್ರೆ ನಮ್ಮ ವೀಕ್ಷಕರಿಗೆ ಏನಿಲ್ಲಕ್ಕ, ಎಲ್ಲ ಇಲ್ಲಿಂದ ಬೆಂಗಳೂರು ಹೋಗೋ ಜನಗಳೆಲ್ಲ ಇಲ್ಲೇ ಸದುಪಯೋಗ ಪಡಿಸ್ಕೋಬೋದಕ್ಕ. ಇಲ್ಲಿಂದ ತುಮಕೂರಿಗೆ ಹೋಗಕ್ಕೆ 1 ದಿನ ಬೇಕು, ಬೆಂಗಳೂರಿಗೆ ಹೋಗಕ್ಕೆ 2 ದಿನ ಬೇಕು. ಮತ್ತೆ ಅಲ್ಲಿ ಎಕ್ಸ್ಪೆನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ಅದೇ ಕಡಿಮೆ ಎಕ್ಸ್ಪೆನ್ಸ್ ಅಲ್ಲಿ ಕಡಿಮೆ ಟೈಮಲ್ಲಿ ಇಲ್ಲೇ ಉಪಯೋಗ ಪಡ್ಕೋಬಹುದು. ನಮ್ಮ ಹಳ್ಳಿ ಜನರಿಗೆ ಎಲ್ಲಾ ರೀತಿ ಫೆಸಿಲಿಟಿ ಸಿಗುತ್ತೆ ಇಲ್ಲಿ. ಅಲ್ಲ, ನಿಮ್ಮ ಹಾಸ್ಪಿಟ್ಲಲ್ಲೂ ತುಂಬಾನೇ ರಶ್ ಇರುತ್ತೆ. ನಾನು ಬಂದಾಗ ನೋಡಿದೆ, ತುಂಬಾನೇ ರಶ್ ಇರುತ್ತೆ. ಯಾವಾಗಲೂ ಹಿಂಗೆ ರಶ್ ಇರುತ್ತೆ? ಯಾವಾಗೂ ಹಿಂಗೆ ಇರುತ್ತಕ್ಕ. ಇವತ್ತೇ ಸ್ವಲ್ಪ ಕಡಿಮೆ. ಸ್ವಲ್ಪ ನಮ್ಮ ಶಿರಾ ಸೈಡ್ ಎಲ್ಲ ಈಗ ಸ್ವಲ್ಪ ನೀರು ಚೆನ್ನಾಗಿ ಸಿಗ್ತಾ ಇರೋದು. ಸ್ವಲ್ಪ ನಮ್ಮ ಕಡೆ ಮಳೆ ಕಮ್ಮಿ, ಬರ ಅಂತಾನೆ ಹೇಳ್ಬೋದು. ಹಂಗಾಗಿ ಸ್ವಲ್ಪ ಜನರ ಜೀವನನೇ ಇಲ್ಲಿ ಕಷ್ಟನೇ ಇರೋದು. ಹಂಗಾಗ್ಬಿಟ್ಟು ಈ ನಮ್ಮ ಜನರ ಕಷ್ಟ ಸುಖನೆಲ್ಲ ನಮ್ಮ ಕಾಂತಲಕ್ಷ್ಮಿಯರಿಗೂ ಕೂಡ ಗೊತ್ತಿದೆ. ಹಂಗಾಗ್ಬಿಟ್ಟು ಇವರು ಇಲ್ಲಿ ಬರೋಂಥ ಪೇಷಂಟ್ಗಳು ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೊಂತಾರೆ, ಹಾಸ್ಪಿಟಲ್ ಕೂಡ ನಡೆಸ್ಕೊಂತಾರೆ ಅಂತ ಒಂದು ನಮಗೆ ನಂಬಿಕೆ ಇದೆ. ಅದೇ ರೀತಿ ನಡ್ಕೊಂಡು ಹೋಗ್ಲಿ ಅಂತ ನಾನು ನಿಮ್ಮಂತ ಕೇಳ್ಕೊಂತ ಇದ್ದೀನಿ. ಒಳ್ಳೇದಾಗ್ಲಿ ಕಾಂತಲಕ್ಷ್ಮಿ.